ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರವಿಕುಮಾರ್ ರವರು ಹಾಗೆಯೇ ಉಪಾಧ್ಯಕ್ಷರಾಗಿ ವೆಂಕಟಸ್ವಾಮಿ ರೆಡ್ಡಿ ರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡಹಟ್ಟಿ ನವೀನ್ ಗೌಡ ಮತ್ತು ಮುಖಂಡರಾದ ಗುಡ್ಡಹಟ್ಟಿ ಶಂಬಪ್ಪ, ಆದಿಗೊಂಡನಹಳ್ಳಿ ಪ್ರಕಾಶ್ ರೆಡ್ಡಿ ಮತ್ತು ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮುನಿರಾಜಪ್ಪ, ಎಸ್ ಶಿವಕುಮಾರ್ ರೆಡ್ಡಿ, ಪುರುಷೋತ್ತಮ್ ರೆಡ್ಡಿ, ಮುನಿಸ್ವಾಮಿ ರೆಡ್ಡಿ, ಎಸ್ ಮಂಜುನಾಥ್, ಆರ್ ವೆಂಕಟೇಶ್, ಆರ್ ಮಮತಾ, ಕೆ ಸುಕನ್ಯಾ, ವಿ ಮುನಿಯಲ್ಲಪ್ಪ, ಎಸ್ ವೆಂಕಟೇಶ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿರ್ತೀನಿ. ಮೊದಲು ಸಹ ಅಧ್ಯಕ್ಷರಾಗಿ ಇದ್ದೆ. ಮಧ್ಯಭಾಗದಲ್ಲಿ ನಮ್ಮ ಮುನಿಸ್ವಾಮಿ ರೆಡ್ಡಿ ಅವರು ಬಿಟ್ಟುಕೊಟ್ಟಿದ್ರಿ. ಈಗ ಮತ್ತೆ ಎಲ್ಲ ಸೇರಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದುವರೆಗೂ ಯಾವ ಥರ ನಡ್ಕೊಂಡು ಹೋಗ್ತಾ ಇತ್ತೋ ಮುಂದೇನೂ ಆ ಥರ ನಡ್ಕೊಂಡು ಹೋಗೋ ಹಂಗೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ. ಗುಡ್ಡಹಟ್ಟಿ ಸಹಕಾರ ಸಂಘದಲ್ಲಿ ಹೊಸದಾಗಿ ನೇಮಕ ಮಾಡಿದ್ದಾರೆ. ಅದರಿಂದ ನನಗೆ ಸಂತೋಷ ಆಗಿದೆ. ಇನ್ನು ಮುಂದೆ ಈ ಸೊಸೈಟಿಯಲ್ಲಿ ಯಾವ ಥರ ನಡ್ಕೋಬೇಕೋ ಆ ಥರ ನಾವು ಮುಂದೆ ಎಲ್ಲರೂ ಸ್ವಲ್ಪ ಹೊಸದಾಗಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದ್ರ ಬಗ್ಗೆ ಅನುಭವ ತಿಳ್ಕೊಂಡ್ಮೇಲೆ ಅದೇ ಥರ ನಡ್ಕೊಂಡು ಹೋಗೋಣ ಅಂತ ನಾನು ಭಾವಿಸ್ತೀನಿ. ನಾನು ಮುನಿಸ್ವಾಮಿ ರೆಡ್ಡಿ ಅಂತ ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದೆ. ಈಗ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ನಾವು ಇಂದಿನಿಂದ ಯಾವುದೇ ರಾಜಕೀಯದ ಉದ್ದೇಶ ಇಟ್ಕೊಂಡು ಇಲ್ಲಿ ಸಹಕಾರ ಸಂಘವನ್ನು ನಡೆಸ್ತಾ ಇಲ್ಲ. ಬೇರೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆಯೋ ಅದನ್ನೆಲ್ಲ ನಾವು ಸಾರ್ವಜನಿಕರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸಂಘದ ಎಲ್ಲ ಹೊಸದಾಗಿ ಚುನಾಯಿತರಾಗಿದ್ದ ನಿರ್ದೇಶಕರು ಸಹ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಬೇಕಂತ ಎಲ್ಲರನ್ನು ನಾನು ಉತ್ಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತಾ ಅಭಿನಂದಿಸ್ತೇನೆ. ನಾನು ಈ ಸೊಸೈಟಿಗೆ ಮಹಿಳಾ ಮೀಸಲಾಗಿ ಆಯ್ಕೆಯಾಗಿದ್ದೀನಿ. ನಾನು ಆಯ್ಕೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಗುಡ್ಡಹಟ್ಟಿ ಸಹಕಾರ ವ್ಯವಸಾಯ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ವೆಂಕಟಸ್ವಾಮಿ ರೆಡ್ಡಿ ಅವರು ಆಯ್ಕೆ ಆಗಿದ್ದಾರೆ. ಅವರು ಅಭಿನಂದನೆ. ವ್ಯವಸಾಯ ಸೇವಾ ಸಹಕಾರ ಸಂಘದ ಗುಡ್ಡಹಟ್ಟಿ ಇಂದು VSSN ಬ್ಯಾಂಕು ಇಂದು ಚುನಾವಣೆ ನಡೆದಿದೆ. ಅವಿರೋಧವಾಗಿ ಅಧ್ಯಕ್ಷರಾದಂಥ ನಮ್ಮ ರವಿಯಣ್ಣವರು, ಉಪಾಧ್ಯಕ್ಷರಾದಂಥ ನಮ್ಮ ಗುಡ್ಡಹಟ್ಟಿ ವೆಂಕಟಸ್ವಾಮಿ ರೆಡ್ಡಿ ಅಣ್ಣನವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಬೆಂಬಲ ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ. ಇದೇ ರೀತಿ ನಮ್ಮ ಹಿರಿಯರು, ನಮ್ಮ ಗುಡ್ಡಹಟ್ಟಿ ಶಂಬಣ್ಣನವರು ಯಾವಾಗಲೂ ಜೊತೆಯಲ್ಲಿದ್ದಾರೆ ಈ ಸೇವಾ ಸಹಕಾರ ಬ್ಯಾಂಕ್ಗೆ. ಮತ್ತು ನಮ್ಮ ಇದನ್ನು ಎಲ್ಲ ಅವಿರೋಧವಾಗಿ ಮತ್ತು ಇದರಲ್ಲಿ ಎಲೆಕ್ಷನ್ ನಡೆದಂತಹ ನಮ್ಮ ರವಣ್ಣವ್ರಿಗೆ ಗೊತ್ತು ಇದು ಎಲೆಕ್ಷನ್ ಯಾವ ಥರ ಮಾಡಬೇಕು ಅಂದ್ಬಿಟ್ಟು. ಇದು ಸುಮಾರು ಒಂದು 20-25 ವರ್ಷದಿಂದ ಇಲ್ಲಿ ಎಲೆಕ್ಷನ್ ಆಗದಿರೋ ಹಂಗೆ ಮಾಡಿ ಈ ದಿನ 12 ಜನ ನಿರ್ದೇಶಕರು ಆಯ್ಕೆ ಆಗಿದ್ದಾರೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವು ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಈಗ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ವತಿಯಿಂದ 25 ಲಕ್ಷಗಳ ಅನುದಾನವನ್ನು ನಮ್ಮ ಈ ವ್ಯವಸಾಯ ಸೇವಾ ಸಹಕಾರ ಗುಡ್ಡಹಟ್ಟಿ ಬ್ಯಾಂಕ್ಗೆ ಇದು ಅನುದಾನ ವರ್ಗ 1ರಲ್ಲಿ ಅನುದಾನ ನೀಡಿ ಕಟ್ಟಡ ಸಂಪೂರ್ಣ ಆಗಲಿದೆ. ಇನ್ನೇನು 15 ದಿನ ಇಲ್ಲ 1 ತಿಂಗಳಲ್ಲಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳ ಮುಖಾಂತರ ನಡೆಯಲಿ ಅಂತ ಕೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಬ್ಯಾಂಕು ಇನ್ನೂ ಉಜ್ವಲವಾಗಿ ಬೆಳೀಲಿ ಅಂತ ಹೇಳ್ತಾ ಎಲ್ಲರೂ ನಾವು ಜೊತೆಯಲ್ಲಿ ಸಹಕಾರ ಕೊಡ್ತೀರ ಅಂತ ಹೇಳ್ಕೊತ ಏನೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ನೂತನವಾಗಿ ಆಯ್ಕೆಯಾದಂಥ ರವಿಕುಮಾರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ವೆಂಕಟಸ್ವಾಮಿ ರೆಡ್ಡಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಗೆ ಏನು ಆಸೆ ಅಂದರೆ ಇಲ್ಲಿ ಜಿಗಳದಲ್ಲಿ ಶಾಖೆ ಇದೆ ಮತ್ತು ಗುಡ್ಡಹಟ್ಟಿಯಲ್ಲಿ ಒಂದು ಕಟ್ಟಡ ನೂತನವಾಗಿ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಉದ್ಘಾಟನೆ ಮಾಡಬೇಕಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಈ ದಿನ ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಇದ್ದು, ಆದರೆ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಸಂಘ ಭಾಳ ಉತ್ತಮವಾಗಿ ಒಳ್ಳೆಯ ಹೆಸರು ಪಡ್ಕೊಂಡಿದೆ. ಆದಂಥದ್ರಲ್ಲಿ ಎಲ್ಲ ಸದಸ್ಯರು, ನಮ್ಮ ಮುನಿಸ್ವಾಮಿ ರೆಡ್ಡಿ ಹಿರಿಯರು, ಮುನಿಯಲ್ಲಪ್ಪನವರು ಹಾಗೂ ವೆಂಕಟಸ್ವಾಮಿ ರೆಡ್ಡಿ ಅವರು ಇವರೆಲ್ಲ ಸೇರಿ ಒಬ್ಬ ನಿಷ್ಠಾವಂತ ಹಾಗೂ ದಕ್ಷ ಒಂದು ಆಡಳಿತಗಾರ, ಎಲ್ಲ ವರ್ಗದ ವಿಶ್ವಾಸ ಪಡ್ತಾ ಇರ್ತಕ್ಕಂಥ ನಮ್ಮ ರವಿ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಏನು ಇವಾಗ 500 ಏನು ವ್ಯವಸಾಯ ಸೇವಾ ಸಹಕಾರ ಸಂಘ ಭಾಳ ಮುಂದುವರೆದಂಥ
ಒಂದು ಸಂಸ್ಥೆ ಇದು. ಯಾಕಂತಂದರೆ ಸುಮಾರು ಒಂದು 10 ವರ್ಷ 15 ವರ್ಷದಿಂದ ಈ ಒಂದು ಡಿಸ್ಕ್ವಾಲಿಫೈಡ್ ಮಾಡಿಬಿಟ್ಟಿದ್ರು ಈ ಸೊಸೈಟಿನ. ಅಂದಿನಲ್ಲಿ ಡಿ ಸಿ ಪುಟ್ಟರಂಗಪ್ಪನ ಮಗಳು ಪುಷ್ಪಾವತಿ ಅಂತಿದ್ದರು. ಅವ್ರ ಹತ್ರ ನಾನೇ ಹೋಗಿ ಕೇಳಿದಾಗ ಇಲ್ಲ ನಿಮ್ಮ ಡಿಸ್ಕ್ವಾಲಿಫೈಡ್ ಮಾಡಿಬಿಟ್ಟಿದ್ದೀವಿ ಅಂತಂದರು. ಇಲ್ಲ ಮೇಡಮ್ನವರೇ, ಇದು ಭಾಳ ಹಿಂದುಳಿದ ಜನ ಇರೋದು ಈ ಒಂದು ಸಂಘದ ದೃಷ್ಟಿಯಿಂದ ಇದೆ. ತಾವು ದಯವಿಟ್ಟು ಇದನ್ನು ಬಿಡಬಾರ್ದು, ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಕುಂತ್ಕೊಂಡಾಗ ಹೆಚ್ಚು ಇಲ್ಲಿ SC ST ಜಾಸ್ತಿ ಇದ್ದಾರೆ, ಅವ್ರಿಗೆ ರೇಷನ್ ತೊಂದರೆ ಆಗ್ತದೆ ಅಂತ ಕೇಳಿದಾಗ ಅವರು ನಿರ್ದಾಕ್ಷಿಣ್ಯವಾಗಿ ಇದನ್ನು ಮರು ಮಂಜೂರು ಮಾಡಿಕೊಟ್ರು. ತಕ್ಷಣ ಈ ಸಂಸ್ಥೆಯನ್ನು ನಮ್ಮ ರವಿಯವ್ರಿಗೆ ನಾವು ವಹಿಸ್ತೀವಿ. ಅಂದಿನಿಂದ ಇದುವರೆಗೂ ಯಾವುದೇ ಒಂದು ರೂಪಾಯಿ 1 ಪೈಸೆ ಮಿಸ್ಆಪ್ರೇಷನ್ ಇಲ್ದಿರ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ. ಸಂಸ್ಥೆನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಿದ್ದಾರೆ. ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂಸ್ಥೆಯವರು ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಆರೂರು ಸೇರಿದಂಥ ಎಲ್ಲ ನಮ್ಮ ರೈತಾಪಿ ಇರ್ಬೋದು, ಬಡವರಿರ್ಬೋದು, ಎಲ್ಲರೂ ಮುಖೇನ ನಾನು ಇವತ್ತು ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೊಸೈಟಿಲಿ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಜೊತೆಗೆ ನಮ್ಮೂರಿಗೆ ಈ ದಿನ ವೈಸ್ ಪ್ರೆಸಿಡೆಂಟ್ ಯಾವತ್ತೂ ಬಂದಿರಲಿಲ್ಲ. ನಮ್ಮ ವೆಂಕಟಸ್ವಾಮಿ ರೆಡ್ಡಿ ಅವರು ಭಾಳ ಉತ್ತಮವಾದ ವ್ಯಕ್ತಿ. ಅವ್ರಿಗೆ ಆಯ್ಕೆ ಆಗಿರೋದು ಇನ್ನೂ ಇದ್ದಿದ್ದು ಹೇಳಿ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಗೆ ಒಳ್ಳೆಯ ಹೆಸರು ತರ್ತಕ್ಕಂಥದ್ದು, ಒಳ್ಳೆ ಮನುಷ್ಯರು. ಆದ್ದರಿಂದ ಸಂಘನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ತಾವೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುನ್ಸಾಮಿ ರೆಡ್ಡಿ ಅವ್ರಿಗೂ, ಮುನಿಯಲಪ್ಪನವ್ರಿಗೂ, ನಮ್ಮ ಇವರು ಇನ್ನೊಬ್ಬರು ಹೆಸರು ಮರ್ತುಬಿಟ್ಟೆ ಸರ್, ರೆಡ್ಡಿವ್ರಿಗೂ, ಇಲ್ಲೆಲ್ಲ ಏನು ಜನ 13 ಜನ ಇದ್ದಾರೆ. ಅವ್ರಿಗೆಲ್ರಿಗೂ ಈ ಸಂಘದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಹೆಸರು ಪಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗಲಿ ಅಂತೇಳಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕನ್ನಡ.